ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ ಮಾಯಾವಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನಮಸ್ತೆ. ಸೊ ಇವತ್ತು ಟೈಮ್ ಬಂದು 10:51 ಆಗಿದೆ. ಸೊ ಇವತ್ತು ಡೇಟ್ ಬಂದು 3/7/2025. ಸೊ ಇವತ್ತು ನಾನು ನಿಮ್ಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಇಂಟ್ರೆಸ್ಟಿಂಗಾಗಿ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಓಕೆ, ನಾನೇನು ಹೇಳಬೇಕು ಬಂದಿದ್ದೀನಿ ಅಂದರೆ ನಾನು ಇವತ್ತಿಂದ ಡೈಲಿ ವ್ಲಾಗ್ಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಐ ಡೋಂಟ್ ನೋ ಅದು ಎಷ್ಟು ಚೆಂದ ಮಾಡ್ತೀನಿ ಅಂತ, ಬಟ್ ನಾನು ನಿಮಗೆ ಗುಡ್ ಕಂಟೆಂಟ್ ಕೊಡಬೇಕು, ಪ್ರ್ಯಾಂಕ್ ವೀಡಿಯೋಸ್ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ, ಕೆಲವೊಂದು ಪ್ಲ್ಯಾನ್ ಮಾಡಿದ್ದೀನಿ. ಅದು ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ, ಬಟ್ ಇವತ್ತಿಂದ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಕನ್ಫರ್ಮ್ ಆಗಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಗೋಸ್, ಕ್ಯಾಮ್ರಾ ಕ್ವಾಲಿಟಿ ಆ್ಯಂಡ್ ನನ್ನ ಮೈಕ್ ಅದನ್ನು ಮಾತ್ರ ನಾನು ಫೋಕಸ್ ಮಾಡಬೇಕಂತ ಇದ್ದೀನಿ. ಆ್ಯಂಡ್ ಗುಡ್ ಕಂಟೆಂಟ್ ಕೊಡೋದಂತೂ ಸಖತ್ತಾಗಿ ಯೋಚನೆ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ, ನಮ್ಮ ಮನೇಲಿ ಯಾವುದೋ ಫಂಕ್ಷನ್ಸ್ ಇದ್ದರೆ, ನಮ್ಮ ಮನೆ ಏನೇ ಒಂದು ಆಗಿದ್ದರೆ ಲೈಕ್ ಇದು ಫ್ಯಾಮಿಲಿ ವ್ಲಾಗ್ ಮಾಡ್ತೀನಿ. ನಾಟ್ ಲೈಕ್ ಎಲ್ಲ ಥರದ್ದು ಟ್ರಾವ್ಲಿಂಗ್. ಫಸ್ಟೆಲ್ಲ ನಾನು ಹೆಂಗೆ ಮಾಡ್ತಾಯಿದ್ದೆ ಅಂದರೆ ಜಸ್ಟ್ ಏನಾದರೂ ಇದ್ದಾಗ ವ್ಲಾಗ್ಸ್ ಮಾಡ್ತಿದ್ದೆ. ಸೊ ನಾನು ಫುಲ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನನಗೆ ಕಾಲೇಜ್ ಸ್ಟಾರ್ಟ್ ಆಗೋದು ಆಗಸ್ಟ್ ಆರ್ ಥಿಂಕಿಂಗ್ ಸಮಥಿಂಗ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ಏನು ಮಾಡಬೇಕಂದಿದ್ದೀನಿ, ಡೈಲಿ ವ್ಲಾಗ್ಸ್. ಸೊ ಬೆಳಗ್ಗೆ ಏನು ಮಾಡ್ತಾಯಿದ್ದೀನಿ, ಬೆಳಗ್ಗೆಯಿಂದ ನನ್ನ ಡೈಲಿ ರೂಟೀನ್, ಪ್ರೊಡಕ್ಟಿವ್ ಡೇ ಆಗಿ ಈ ಥರ ಎಲ್ಲ ನಾನು ಮಾಡೋ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಸೊ ಅದು ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇವತ್ತಿಂದ ಡೈಲಿ ವ್ಲಾಗ್ಸ್ ಮಾಡಬೇಕಂತ ಇದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಫುಲ್ ಆಗಿರಲಿ, ಏನಂತೀರಾ ಗಾಯ್ಸ್? ಸೊ ನಮ್ಮನೆ ಹೋಮ್ ಟೂರೆಲ್ಲ ಕೇಳಬೇಡಿ, ಇವತ್ತೇ ಹೇಳ್ತಾ ಇದ್ದೀನಿ, ಕೇಳಲೇಬೇಡಿ. ನಮ್ಮನೇನ ನೀವು ನಾನು ಓಡಾಡಿಕೊಂಡು ತಲೆದಾಡ್ಕೊಂಡು ಮಾಡೋ ವ್ಲಾಗ್ಸಲ್ಲಿ ನೋಡ್ತೀರ. ಹಾಗೆ ನನಗೆ ಚಂದ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಚಂದ ವ್ಯೂಸ್ ಬಂದರೆ ನಾನು ನಿಮಗೆ ಫ್ಯೂಚರ್ ಡೇಸಲ್ಲಿ ನೋಡೋಣ. ಸೊ ಇವಾಗ ನಿಮ್ಮ ಸಪೋರ್ಟ್ ನನಗೆ ಇರಬೇಕು ಅಂತ ಒಂದು ಸ್ವಲ್ಪ ಕೇಳ್ಕೊತಾ ಇದ್ದೀನಿ. ನನ್ನ ವಾಯ್ಸು ಜೋರಾಗೆ ಮಾತಾಡ್ತೀನಿ, ಜೋರ ಮಾತಾಡೋಂತ ಏನಿಲ್ಲ. ಸೊ ನಾನು ಈ ಥರ ಅಂತೂ ಮಾತಾಡೋಲ್ಲ. ಇವತ್ತು ಫಸ್ಟ್ ಡೇ ಅಂತ ನಾನು ಹಿಂಗೆ ಮಾತಾಡ್ತಾಯಿದ್ದೀನಿ. ನನ್ನ ವಾಯ್ಸ್ ಸಖತ್ ಜೋರಾಗಿದೆ, ಬಟ್ ನನಗೆ ಅಕ್ಕಪಕ್ಕ ಒಂದು ಸ್ವಲ್ಪ ಜುಗುರ ಶೈನೆಸ್ ಅನ್ನೋ ನೇಚರಲ್ಲೂ ನಾನು. ಸೊ ಅದಕ್ಕೆ ಮೈಕ್ ಹಾಕೊಂಡು ಮಾತಾಡ್ತಾಯಿದ್ದೀನಿ. ಸೊ ಆಚೆ ಎಲ್ಲದೇ ಹೋದರೆ ಏನಾದರೂ ಮಾಡಿದ್ರೆ ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೆ, ಬಟ್ ಇವತ್ತಿಂದ ವ್ಲಾಗ್ಸ್ ಖಂಡಿತ ಮಾಡ್ತೀನಿ. ಕೈ ನೋವು ಸ್ಟಾರ್ಟ್ ಆಯಿತು. ಇದು ಗೈಸ್, ವ್ಲಾಗ್ಸ್ ಮಾಡ್ತೀನಿ, ನೀವು ನೋಡಿ, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೈನಿಂಗ್ ಆಫ್ ಅಲ್ಲ, ಮತ್ತೆ ಸಿಗ್ತೀನಿ. ತುಂಬ ಇಂಟ್ರೆಸ್ಟ್ ಆಗಿ ಗೊತ್ತು. ಇಲ್ಲಿ ನೋಡಿ, ನಮ್ಮ ಕ್ಯೂಟ್ ಲಿಟಲ್ ಪ್ರಿನ್ಸ್ ಬಂದಿದ್ದಾಳೆ. ನಾಷ್ಟ ಮಾಡ್ದಾ? ಇಷ್ಟು ಝೂಮಲ್ಲಿ ಬರಬೇಡ, ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ವ್ಯೂಸ್ ನೋಡಲ್ಲ ಗೈಸ್. ಇಲ್ಲಿ ನೋಡಿ, ಈ ಕ್ಯೂಟ್ ಬೇಬಿ ನಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯಿತು? 4 ವರ್ಷ 5 ವರ್ಷ ಆಗಿ ಬಂತು. ಒಂದು ಮಾತು ಕೇಳಲ್ಲ ನೋಡಿ, ಹಿಂಗೆ ಒಂದು ಚೂರು ನಮ್ಮ ಮಾತು ಕೇಳಲ್ಲ. ಅವಳಿಗೆ ಮನೆ ಮೇಲೆ ಕಳಿಸ್ಬೇಕು. ನಮ್ಮಮ್ಮ ಏನೋ ಮನೆ ಮೇಲೆ ಏನೋ ಕೆಲಸ ಮಾಡ್ತಿದ್ದಾರೆ, ಸೊ ಅಲ್ಲಿ ಕಳಿಸ್ಬೇಕು ಅಂತ ಕಿಡಿಸ್ತಾ ಇದ್ದಾಳೆ. ಬಟ್ ನಾನು ಕಳಿಸಲ್ಲ, ನಮ್ಮಮ್ಮ ಬೈತಾರೆ ಅವಳು ಹೋದರೆ. ಹಿಂಗೆ ಉಚಿತ ಆಡ್ತಾಳೆ ಆಗಾಗ, ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಮನೆಗೆ ಯಾರು ಬಂದರೂ ಅವಳು ಬೊಗಳ್ತಾಳೆ. ಅವಳಿಗೆ ಯಾರೂ ಬರಬಾರ್ದು ಅನ್ನೋಕ್ಕಿಂತ ಯಾರೂ ಬೇಡ ಅವಳಿಗೆ. ಅವಳೊಂದು ಫ್ರೆಂಡ್ ಬರುತ್ತೆ, ನಾನು ನಿಮ್ಗೆ ತೋರಿಸ್ತೀನಿ, ಬ್ಲ್ಯಾಕಿ ಅಂತ ಅವಳ ಫ್ರೆಂಡು. ಹೌದು, ಬಂದರೂ ಅವಳಿಗೆ ಇಷ್ಟ ಆಗಲ್ಲ ಅಷ್ಟು ಇದು. ಕುತ್ಕೋ. ಸೊ ಒಂದು ನಿಮಿಷ ನಾನು ಮಾತಾಡ್ಮೇಲೆ ನೀನು ಬಗ್ಳು, ಆಯಿತಾ? ಗೈಸ್, ಇವತ್ತು ಬೆಳಗ್ಗೆ ನಾನು ಇನ್ನೂ ನಾಷ್ಟ ಮಾಡಿಲ್ಲ. ಲಡ್ಡು ಬಾಯ್ ಕಡೆ ಸೈಡಿಗೆ ಬಾ. ಇವಳ ಹೆಸರು ಬಂದು ಲಡ್ಡು. ನಮ್ಮ ನಾಯಿ ಮರಿ ಬಂದು 4 ವರ್ಷ ಆಗಿದೆ. ಆದರೂ ತರಲೆ ಲಡ್ಡು ಇವಳು, ತರಲೆ. ನಮ್ಮ ಮನೆ ಫೇವ್ರೇಟ್. ನಮ್ಮ ಅಮ್ಮಂಗೆ ನಾನು ಬೇಕಾ, ನಮ್ಮ ಅಕ್ಕ ಬೇಕಾ, ಲಡ್ಡು ಬೇಕಾ ಅಂದರೆ ನಮ್ಮಮ್ಮ ಚಾಯ್ಸ್ ಮಾಡೋದೇ ಇದನ್ನು. ಇವಳು ಬಂದಾಗಿಂದ ನಮ್ಮ ಮನೆ ನನಗೆ ವ್ಯಾಲ್ಯೂನೇ ಇಲ್ಲ. ನಮ್ಮ ಮನೇಲಿ ಫಸ್ಟು ನಾನು ಚಿಕ್ಕ ಮಗಳಾಗಿದ್ನಲ್ಲ, ಸೊ ಅವಾಗ ನಮ್ಮ ಅಮ್ಮಂಗೆ ನಾನು ತುಂಬ, ಅಮ್ಮ ನಿನಗೆ ನಾನು ಇಷ್ಟನ ನಮ್ಮ ಅಕ್ಕ ಇಷ್ಟನ ಅಂದರೆ ನಾನು ಇಷ್ಟ ಅನ್ನೋರು. ಇವಾಗ ನಾನು ಇಷ್ಟನೇ, ನಮ್ಮ ಅಕ್ಕ ಇಷ್ಟನೇ ಇಲ್ಲ, ನೀವಿಬ್ಬರು ಅಲ್ಲ ಇವಳು ಅಂತ. ನಮ್ಮ ಅಮ್ಮಂಗೆ ಇವಳು ಅಂದರೆ ತುಂಬ ಇಷ್ಟ. ಇವಳು ಬೊಗಳ್ತಿರೋದಕ್ಕೆ ನನಗೆ ಕಾಲ್ ಬರುತ್ತೆ ಇಷ್ಟರಲ್ಲೇ. ಓಕೆ, ನಾನು ಇವಾಗ 11 ಗಂಟೆಗೆ ಬಂದಿದ್ದೆ, ನಾನು ನಾಷ್ಟ ಮಾಡಿಲ್ಲ. ನಮ್ಮಮ್ಮ ಬೆಳಗ್ಗೆನೇ ನಾಷ್ಟ ಮಾಡೋದಿದ್ರು. ಸೊ ಏನು ನಾಷ್ಟ ಮಾಡಬೇಕು ಅಂದರೆ ನಮ್ಮ ಮನೇಲಿ ಇವತ್ತು ದೋಸೆ ಇದೆ. ದೋಸೆ ತಿನ್ನೋಕ್ಕೆ ಬೋರು. ಆ್ಯಂಡ್ ನಾನು ನಾಳೆಯಿಂದ ಡಯಟಲ್ಲಿರಬೇಕು. ಇವತ್ತಿಂದ ನನಗೆ ಸ್ವಲ್ಪ ಪರ್ಸನಲ್ ರೀಸನ್ಸಿಂದ ಇವತ್ತಿಂದ ನಾನು ಡಯಟಲ್ಲಿರಲ್ಲ, ನಾಳೆಯಿಂದ ಇರ್ತೀನಿ. ಸೊ ಏನು ತಿನ್ನಬೇಕು ಅಂತಲೇ ಗೊತ್ತಾಯ್ತಿಲ್ಲ, ಹೊಟ್ಟೆ ಹಸಿದಿದೆ, ಬಟ್ ಏನು ತಿನ್ನಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀನಿ. ಬಾ
ಸೊ ಏನು ತಿಂತೀನಿ ನೋಡ್ತೀನಿ. ಚಿಕನ್ ತಿನ್ಬೇಕನ್ಸುತ್ತೆ. ನನಗೆ ಯಾವ ಥರ ಕ್ಯಾರೆಕ್ಟರ್ ಹುಡುಗಿ ಅಂದರೆ ನಂಗೆ ಸಖತ್ ಚಿಕನ್ ಅಂತೀನಿ. ನಾನು ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನ. ಓಕೆ, ನಾನು ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಇಟ್ಕೋತಾ ಇದ್ದೀನ ಏನೂ ಗೊತ್ತಿಲ್ಲ, ಅಷ್ಟೇ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಏನು ತಿನ್ನಬೇಕು ಅನ್ನೋ ಒಂದು ಡಿಸೈಡ್ ಮಾಡ್ಕೊಳ್ಳೋ ಮುಂಚೆ ದೋಸೆ ಮತ್ತು ಸಾರು. ನನಗೆ ಚಟ್ನಿ ಪಲ್ಯ ಅಷ್ಟು ಇಷ್ಟ ಆಗೋಲ್ಲ ಮನೇಲಿದ್ದರೆ. ಆಚೆ ಕಡೆ ಹೋಟ್ಲಿಗೆ ಓಕೆ. ಬರ. ಆಮೇಲೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ, ರೀಲ್ಸ್ ಕಂಟೆಂಟ್ ಚೆನ್ನ ರೀಲ್ಸ್ ಮಾಡಬೇಕು. ಅದಕ್ಕೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಗೈಸ್, ನಮ್ಮ ಮನೇಲಿ ಫಸ್ಟು ಡಿಸ್ಟರ್ಬೆನ್ಸೇ ಇವಳು. ನಮ್ಮ ಅಮ್ಮ ನಮ್ಮ ಅಕ್ಕನ ಡಿಸ್ಟರ್ಬೆನ್ಸ್ ಇಲ್ಲ, ನಮ್ಮ ನಾಯಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಇಲ್ಲಿ ನೋಡಿ, ನಮ್ಮ ನಾಯಿ ಕಿರಿಸ್ತಾ ಇರುತ್ತೆ. ಕ್ಯೂಟಿ ಇದು ನಾನೇನೋ ಯಾರ ಜೊತೆ ಮಾತಾಡ್ತಿದ್ದೀನಿ ಏನೋ ಫೀಲಿಂಗಿದ್ದಾಳೆ. ಯಾರ ಜೊತೆನೂ ಇಲ್ಲ. ರೀಲ್ಸ್ ನಮ್ಮ ಲಡ್ಡುಗೆ ಹೊಸದಾಗಿ ಏನೋ ಕಾಣಿಸ್ತಿದೆ ಅಲ್ವಾ, ಅದಕ್ಕೆ ಬಾ ಹೋಗ್ಲಿ ಬಿಡು. ಬಾ ಉಪ್ಪರ ನೋಡಿ, ಇದೊಂದು ಗೊತ್ತು ಅವಳಿಗೆ. ಉಪ್ಪರ ಅಂದರೆ ಮೇಲ್ ಬಾ ಅಂತ, ಅದೊಂದೇ ಅವಳಿಗೆ ಗೊತ್ತಾಗೋದು ನಮ್ಮ ನಾಯಿಗೆ. ಇದು ಬಿಟ್ಟರೆ ಏನೂ ಗೊತ್ತಾಗಲ್ಲ ಕೆಪರಿಗೆ. ಸೊ ಇವಾಗ ದೋಸೆ ಮಾಡಿಕೊಂಡು ಪ್ರೋಟೀನಾಗಿ ಏನೂ ಇಲ್ಲ. ಪ್ರೋಟೀನ್ಗೆ ಆಮ್ಲೆಟ್ ಮಾಡ್ಕೋಬೇಕು, ಇಲ್ಲಾಂದರೆ ಎಗ್ ವೈಟ್ ಮಾಡ್ಕೋಬೇಕು. ಎರಡಕ್ಕೂ ಮೂಡಿಲ್ಲ. ಸೊ ಅದಕ್ಕೆ ಇವಾಗ ದೋಸೆ ಮಾಡ್ಕೊಂಡು ತಿಂದು ಸಿಗ್ತೀನಿ. ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಲಡ್ಡುಗೆ ಇಲ್ಲಿ ಲಿಪ್ಸ್ಟಿಕ್ ಮಾರ್ಕ್ ಆಗೋಯ್ತು. ಅಯ್ಯೋ ಸಾರಿ ಲಡ್ಡು, ನಮ್ಮಮ್ಮ ನೋಡಿದ್ರೆ ಬೈತಾರೆ. ಲಡ್ಡು, ಇವಾಗ ನಮ್ಮ ಲಡ್ಡು ಕೇಳೋಣ. ಲಡ್ಡು, ನಾನು ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಾಟ್ ಯು ಟೆಲ್? ಕೇಳಿದೆ ತಪ್ಪಾಯಿತು. ಸಾರಿ ಗೈಸ್, ಕೇಳಿದ ತಪ್ಪಾಯಿತು. ಯಾಕೆ ಲಡ್ಡು ನಿಮಗೆ ಇನ್ನೊಂದು ವಿಷಯ ಹೇಳಲಿಲ್ಲ ಅಲ್ವಾ. ನಮ್ಮ ನಾಯಿಗೆ ನಮ್ಮ ಮನೇಲಿರೋದು ಒಂದು ನಾಯಿ. ಬಟ್ ನಮ್ಮ ನಾಯಿಗಿಂತ ನಮ್ಮನೆ ಆಚೆ ಒಂದು ನಾಯಿ ಇದೆ, ಆಯಿತಾ. ಇದು ನಮ್ಮದು, ಆಯಿತಾ. ಇದನ್ನು ಬಿಡಿ, ಇದಕ್ಕೆ ನೋಡಿ ಕೊಡ್ತೀನಿ. ಈ ನಮ್ಮ ನಾಯಿ ತಗೊಳ್ಳಲ್ಲ, ಸುಮ್ಮನೆ ಸ್ಮೆಲ್ ಮಾಡಿಬಿಡ್ತಾಳೆ. ನಮ್ಮ ಲಡ್ಡುದು ಬೆಸ್ಟ್ ಫ್ರೆಂಡ್, ಅಂದರೆ ನಮ್ಮ ಲಡ್ಡುಗೆ ಕಂಡ್ರೆ ಆಗಲ್ಲ. ಬಟ್ ನಮ್ಮಮ್ಮಂಗೆ ಈ ನಾಯಿ ಹೆಂಗಂದ್ರೆ ನಮ್ಮ ಮನೆಗೆ ಯಾರು ಬಂದರೂ ಒಳಗಡೆ ಬಿಡೋಕ್ಕಾಗಲ್ಲ. ಇವಳು ಒಂದು ಪಕ್ಷ ಬಿಟ್ಕೊಂಡ್ಬಿಡ್ತಾಳೆ. ಬಟ್ ಈ ನಾಯಿ ನಮ್ಮ ಮನೆ ಹತ್ರ ಯಾರಿಗೂ ಬಿಟ್ಕೊಳ್ಳಲ್ಲ. ನೋಡಿ ಗೈಸ್, ಸ್ಟ್ರೀಟ್ ಡಾಗ್. ಬಟ್ ಸ್ಟ್ರೀಟ್ ಡಾಗ್ ಅಂತ ಹೇಳ್ಕೊಳ್ಳೋದೇನು ಬೇಡ, ಎಷ್ಟು ಚೆಂದ ತಗೊಂಡೋಗುತ್ತೆ. ಇವಳು ಬೊಗಳ್ತಾಳೆ, ಇವಳು ಕೋಪ ಬರುತ್ತೆ. ಯಾಕೆ ನಡಿ ಒಳಗಡೆ ನಡಿ ಗೈಸ್. ಇವಳಿಗೆ ಏನಾದೇ ಕೊಟ್ಟರು ತಿನ್ನಲ್ಲ, ಆಯಿತಾ. ಇವಳ್ದು ಹೋಗ್ತಾ ನೋಡೋರಂತೆ. ಇವಳು ಕಪಿಚೇಷ್ಟೆ ಎಲ್ಲ ಜಾಸ್ತಿನೇ ಇರುತ್ತೆ. ಸೊ ಆ ನಾಯಿ ಹೇಗಂದರೆ ನಮ್ಮ ಮನೆಗೆ ಯಾರು ಒಳಗಡೆ ಮಾಡೋಕ್ಕೂ ಬಿಡಲ್ಲ. ಸೊ ಎಷ್ಟು ನಿಯತ್ತಾಗಿದೆ ಅಂದರೆ ಲಿಟ್ರಲಿ ಅವಳಿಗೆ ಅವಳ ಸಾರಿ ಗೈಸ್, ಅದು ಗೊತ್ತಿಲ್ಲ ಹೆಸರು ಮಾತ್ರ ಬ್ಲ್ಯಾಕಿಗೆ ಏನಾದರೆ ಕೊಟ್ಟರೆ ನಮ್ಮ ವೈಟಿಗೆ ತುಂಬ ಕೋಪ ಬರುತ್ತೆ. ನಮ್ಮ ವೈಟಿಗೆ ಏನಂದರೆ ಅದಕ್ಕೇನು ಕೊಡಬಾರ್ದು. ಬಟ್ ನಾವು ಕೊಡ್ತೀವಿ. ಹೋಗ್ತಾ ಲಾಕ್ಸಲ್ಲಿ ನೋಡೋರಂತೆ. ಸೊ ಇವಾಗ ದೋಸೆ ಮಾಡ್ಕೋಬೇಕು. ದೋಸೆ ಜೊತೆ ಸಾರು. ಸೊ ಮಾಡ್ಕೊಂಡು ಸಿಗ್ತೀನಿ ರೀ. ಸೊ ಇದೊಂದು ತೋರಿಸ್ಬೇಕಾಯಿತು. ಸೊ ಗೈಸ್, ನಾನು ಇವತ್ತು ಜಿಮ್ಗೆ ಹೋಗಿಲ್ಲ, ನಾಳೆಯಿಂದ ಹೋಗಬೇಕು. ನಾಳೆ ಮೂಡಿಲ್ಲ. ಬಟ್ ಫೇಸ್ ಫ್ಯಾಟ್ ಆಗಿದೆ. ನಮ್ಮ ಟ್ರೈನರ್ ಬೈತಾಯಿದ್ರು ಫೇಸ್ ಫ್ಯಾಟ್ ಆಗಿದೆ ಅಂತ. ಸೊ ನಾಳೆ ನೋಡಬೇಕು. ಸೊ ವೇ ಪ್ರೋಟೀನ್ ನಾನು ಒಂದು ತಿಂಗಳಾಯಿತು ವೇ ಪ್ರೋಟೀನ್ ತೊಗೊಂಡು. ಬಟ್ ಇನ್ನೂ ತನಕ ಜಿಮ್ಗೂ ಕರೆಕ್ಟಾಗಿ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. ಸೊ ಹೋಗಬೇಕು. ಹಾಗೆ ಇವಾಗ ಫಸ್ಟು ತಿನ್ನೋದೇನಿದೆ ಅಂದರೆ ಬಾದಾಮಿ ತಿನ್ನಬೇಕು. ಬಾದಾಮಿ ಯಾಕೆ ತಿನ್ನಬೇಕು ಅಂದರೆ ದೋಸೆ ಮಾಡೋವರೆಗೂ ಸ್ಟ್ಯಾಮಿನಾ ಇರಬೇಕು. ನಮ್ಮ ನಾಯಿ ಬೊಗಳ್ತಾನೆ ಇರುತ್ತೆ ಗೈಸ್, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಬ್ಲ್ಯಾಕಿಗೆ ಇಟ್ಕೊಟ್ಟೆ, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಗೈಸ್, ಇವಾಗ ದೋಸೆ ಮಾಡಿಕೊಂಡು ನಮ್ಮಮ್ಮ ದೋಸೆ ಮಾಡಿಕೊಡ್ತಾರೆ. ಅಮ್ಮ ದೋಸೆ ಮಾಡಿಕೊಡ್ತೀಯಾ ಗೈಸ್? ನಮ್ಮಮ್ಮ ದೋಸೆ ಮಾಡಿಕೊಡ್ತಾರೆ. ಸಿಗ್ತೀನಿ. ನಾನು ಒಂದು ಕೇಕ್ ನಮ್ಮ ಅಕ್ಕನ ಜೊತೆ ಬಂದಿದ್ದೀನಿ. ಕೇಕ್ ತೊಗೊಂಡು ಬಂದಿದ್ದೀನಿ. 2 ಚಾಕ್ಲೇಟ್ ಕೇಕ್ ವಾಟರ್ ಬಾಟಲ್ಸ್ ಹೋಗಿದೆ. ಆಚೆ ಹೋಗಿ ನಮ್ಮಮ್ಮ ಸ್ವಲ್ಪ ಕೆಲಸ ಹಿಡಿದು ನಲ್ಲಿಗೂ ತೊಗೊಂಬ ನಲ್ಲಿ ಥರಕ್ಕೆ ಹೋಗಿದ್ದೆ. ಇದು ನಮ್ಮ ಏರಿಯಾಗೆ ಹೋಗೋ ರೋಡ್. ಅಂತ ಹೋಗ್ತಾ ಇದ್ದೀವಿ. ಕೇಕ್ ತಿನ್ಬೇಕಂತ ತುಂಬ ದೊಡ್ಡ ನೋಡ್ತಾ ಇತ್ತು.
ಸೊ ಕೇಕ್ ತೊಗೊಂಬಂದು ಹೋಗ್ತಾ ಇದ್ದೀವಿ ಮನೆಗೆ. ನೋಡಿ ಗೈಸ್, ಎಲ್ಲ ನನ್ನ ಹೆಂಗೆ ನೋಡ್ತಾರೆ ಅಂತಲೇ ನೋಡ್ತಾರೆ. ಅದೇನೋ ನೋಡ್ತಾರಪ್ಪ, ನನಗಂತೂ ನಾಚಿಕೆ ಆಗುತ್ತೆ. ಹೇಳ್ತೀರಾ? ಇವಾಗ ಬಂತು ಕೊಂಡ್ರೋಡು. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ, ಬಾಯ್. ನಮ್ಮ ಮನೆಯಲ್ಲಿ ಹಾಲನ್ನ ಕುದಿಯೋಕೆ ಇಟ್ಟಿದ್ದಾರೆ. ನಾನು ನೋಡ್ಕೋಬೇಕು. ನಾನು ಹಿಂಗೆ ಆಚೆ ಹೋದರೆ ಇದು ಕುದಿಯುತ್ತೆ. ಜಸ್ಟ್ ನಾನು ಹಿಂಗೆ ಇಟ್ಟಿದ್ರೆ ಕುದಿಯೋಲ್ಲ. ಈ ಥರ ಈ ಹಾಲು ಲೈಕ್ ಟೈಮ್ ಅಂದರೆ 4 o'clock. ಸೊ ನಮ್ಮಮ್ಮ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಹೇಳಿದ್ರು, ಹಾಲು ಬಿಸಿ ಮಾಡೋಕ್ಕಿಡು ಅಂತ. ನಾನು ಇಟ್ಟಿದ್ದೀನಿ. ನಮ್ಮಮ್ಮ ನೋಡಿರಿ, ನಾನು ಜಸ್ಟ್ ಮಾತಾಡ್ಬೋದಾಗ ಕುದಿಯುತ್ತೆ. ನಾನು ಸುಮ್ಮನೆ ಇದ್ದರೆ ಕುದಿಯೋದೇ ಇಲ್ಲ. ನಾನು ಅದಕ್ಕೆ ಕಮ್ಮಿ ಮಾಡಿಬಿಟ್ರೆ ಆಯ್ತು ನನ್ನ ಕೆಲಸ. ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ. ಬಟ್ ಒನ್ ಥಿಂಗ್, ನಂಗೆ ಟೀ ಮಾಡೋಕ್ಕೆ ಬರೋಲ್ಲ. ಬಟ್ ಐ ಕುಕ್ ಗುಡ್ ಅಷ್ಟೇ. ನಾನು ಮೊನ್ನೆ ಆಕ್ಸಿಡೆಂಟ್ ಆಗಿದೆ ನನಗೆ, ಆಯಿತಾ? ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಓಫ್ ಮೈ ಗಾಡ್, ನನಗೆ ಆಕ್ಸಿಡೆಂಟ್ ಆಗಿದೆ ಕಾಲಿಗೆ. ಸೊ ಫ್ರಮ್ ದ್ಯಾಟ್ ರೀಸನ್ ನನಗೆ ಕಾಲು ಜಾಸ್ತಿ ವಾಕ್ ಮಾಡೋಕ್ಕಾಗಲ್ಲ. ದ್ಯಾಟ್ ಈಸ್ ದ ಪ್ರಾಬ್ಲಮ್ ವಾಟ್ ಐ ಆಮ್ ಫೇಸಿಂಗ್ ರೈಟ್ ನೌ. ಬಟ್ ಐ ಆಮ್ ಓಕೆ. ಸೊ ನಿಮಗೆ ಹೇಗೆ ಅನ್ನಿಸ್ತಿದೆ ವ್ಲಾಗ್ ಅಂತ ನಾನು ಕೇಳೋಕ್ಕಾಗಲ್ಲ, ಯಾಕಂದರೆ ಇವತ್ತೇ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಮುಂದಿನ ದಿನದಲ್ಲಿ ನಾನು ಅದನ್ನು ರಿಸಾಲ್ವ್ ಮಾಡಿ ಚೆನ್ನಾಗಿ ಕಂಟೆಂಟ್ಸ್ ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಸೊ ನಾಳೆಯಿಂದ ನಿಮಗೆ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ಮಾಡೋದು